ಈಗ ಆರೋಗ್ಯ ಅನ್ನೋದು ಎಷ್ಟು ಮುಖ್ಯವೋ, ಅನಾರೋಗ್ಯ ಆದಾಗ ಅದಕ್ಕೆ ತಗಲೋ ಖರ್ಚು ಕೂಡ ಇದು ಅಷ್ಟೇ ದುಬಾರಿ ಆಗ್ತಾ ಇದೆ. ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಕಾಯಿಲೆ ಬಂದ್ರೆ ಆಸ್ಪತ್ರೆಗೆ ಹೋಗೋದು ಹೇಗೆ, ಅಲ್ಲಿನ ಖರ್ಚು ವೆಚ್ಚಗಳನ್ನ ಭರಿಸೋದು ಹೇಗೆ ಅನ್ನೋದೇ ದೊಡ್ಡ ತಲೆನೋವು. ಇದಕ್ಕಾಗಿನೇ ಕೇಂದ್ರ ಸರ್ಕಾರ ಯೋಜನೆಯನ್ನ ತಂದಿದೆ. ಅದೇನೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ. ನೋಡಿ, ಇದು ಬರೀ ಸ್ಕೀಮ್ ಅಲ್ಲ, ಬಡ ಮತ್ತು ದುರ್ಬಲ ಕುಟುಂಬಗಳಿಗೆ ಆರೋಗ್ಯ ರಕ್ಷಣೆ ನೀಡುವಂತ ವಿಶ್ವದ ಅತಿದೊಡ್ಡ ಇನ್ಶೂರೆನ್ಸ್ ಪ್ಲಾನ್ ಅಂತ ಹೇಳ್ಬೋದು. ಈ ಯೋಜನೆಯಿಂದ ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ಹಂತದ ಆರೋಗ್ಯ ಚಿಕಿತ್ಸೆಗಳು ಉಚಿತವಾಗಿ ಸಿಗುತ್ತೆ. ಹಾಗಾದ್ರೆ ಈ ಆಯುಷ್ಮಾನ್ ಭಾರತ್ ಯೋಜನೆ ಅಂದ್ರೆ ಏನು, ಅದನ್ನ ಮೊದಲಿಗೆ ನೋಡೋಣ. ಏನಿದು ಆಯುಷ್ಮಾನ್ ಭಾರತ್ ಯೋಜನೆ? ನೋಡಿ, ಇದನ್ನ ಮೊದಲು ಆಯುಷ್ಮಾನ್ ಭಾರತ್ ರಾಷ್ಟ್ರೀಯ ಆರೋಗ್ಯ ಸಂರಕ್ಷಣಾ ಯೋಜನೆ ಅಂತ ಕರೀತಾ ಇದ್ರು. ಈ ಯೋಜನೆಯಲ್ಲಿ ಬಡ ಕುಟುಂಬಗಳಿಗೆ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಚಿಕಿತ್ಸೆ ಕೊಡಿಸೋಕೆ ಪ್ರತಿ ವರ್ಷಕ್ಕೆ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿಗಳವರೆಗೆ ಸರ್ಕಾರವೇ ಹಣ ಕೊಡುತ್ತೆ. ಇದು ಪೂರ್ತಿ ನಗದು ರಹಿತ ಅಂದ್ರೆ ಕ್ಯಾಶ್ಲೆಸ್ ಮತ್ತು ಕಾಗದ ರಹಿತ ಪೇಪರ್ಲೆಸ್ ಅಂದ್ರೆ ನೀವು ಆಸ್ಪತ್ರೆಗೆ ಕಾಸು ಕೊಡೋ ಅಗತ್ಯ ಇಲ್ಲ. ಕರ್ನಾಟಕದಲ್ಲಿ ಇದನ್ನ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಾಗಿ ಜಾರಿಗೆ ತಂದಿದ್ದಾರೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಜಾರಿಯಲ್ಲಿದೆ. ಬಾಸ್ ವಾಲಾ, ಬಿ ದ ಬಾಸ್.